ಇದು ಕೆಲವು ಜನ ಕೇಳ್ತಿರ್ತಾರೆ, ಬಿಜೆಪಿ ಅವ್ರು ಕೇಳ್ತಾ ಇರ್ತಾರೆ, ಇದೇನು ನೀವು ಇಷ್ಟು ದುಡ್ಡೆಲ್ಲ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಅಪ್ಪನ ಮನೆ ತಂದಿದ್ದೀರಾ ಅಂತ ಒಮ್ಮೆ ಕೇಳ್ತಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ, ಇದು ನಮ್ಮ ಅಪ್ಪನ ಮನೆ ನಿಮ್ಮ ಅಪ್ಪನ ಮನೆ ದುಡ್ಡಲ್ಲ, ಇದು ಜನಸಾಮಾನ್ಯರ ದುಡ್ಡು. ನಾವು ಜನರಿಗೆನೇ ಕೊಡ್ತಾ ಇದ್ದೀವಿ. ಆದ್ರೆ ಆ ಕೊಡುವಂತ ಗುಣಧರ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ, ಹೊರತಾಗಿ ನಿಮಗಿಲ್ಲ. ಯಾಕಂತಂದ್ರೆ ಬಿಜೆಪಿಯವರು ಬರೀ ಅದಾನಿ ಅಂಬಾನಿ ಅವ್ರನ್ನ ಬೆಳೆಸ್ತಾರೆ, ಹೊರತಾಗಿ ನನ್ನ ಕನಕಪುರದ ಮಹಿಳೆಯರನ್ನ ಬೆಳೆಸೋದಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕನಕಪುರದ ಪ್ರತಿಯೊಂದು ಮಹಿಳೆ ಇವತ್ತು ಸ್ವಂತ ಶಕ್ತಿಯ ಮೇಲೆ ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಸಣ್ಣ ಪುಟ್ಟ ಕಷ್ಟದಲ್ಲಿ ತನಗೆ ತಾನೇ ಶಕ್ತಿಯನ್ನ ಕೊಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಇಡೀ ರಾಜ್ಯದ ಮಹಿಳೆಯರಿಗೆ ಒಂದು ದೊಡ್ಡ ಶಕ್ತಿಯನ್ನ ಗೃಹಲಕ್ಷ್ಮಿಯ ಮೂಲಕ ನಾವು ತುಂಬಿದೀವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ಮಹಿಳೆ ಇವತ್ತು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ರಾಜಕಾರಣದಲ್ಲೂ ಕೂಡ ಮುಂದೆ ಬಂದಿದ್ದಾರೆ. ಬರೀ ರಾಜಕಾರಣಕ್ಕೆ ಅಷ್ಟೇ ಸೀಮಿತ ಆಗ್ಲಿಲ್ಲ, ಬರೀ ಸಾಮಾಜಿಕವಾಗಿ ಅಷ್ಟೇ ಸೀಮಿತವಾಗ್ಲಿಲ್ಲ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಸಮಾಜದ ಪ್ರತಿಯೊಂದು ಹಂತದಲ್ಲಿ ಇವತ್ತು ಮಹಿಳೆ ಪ್ರಮುಖ ಸ್ಥಾನದಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಸ್ತ್ರೀ ಕುಲಕ್ಕೆ ಮಹಿಳೆಯರಿಗೆ ಒಂದು ಹೆಮ್ಮೆಯ ವಿಚಾರ. ಇವತ್ತು IAS-ಗಳು ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಯಾರಾದ್ರೂ IAS-ಗಳ ಆಫೀಸರ್ ಆಗ್ತಾ ಇದ್ರೆ ಅದು ಮಹಿಳೆಯರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರೀ ದೇಶದ ಬೇಡ, ನಮ್ಮ ರಾಜ್ಯದಲ್ಲಿ SSLC ಎಕ್ಸಾಮ್ ನಲ್ಲಿ ರಿಸಲ್ಟ್ ಅನ್ನ ತೆಗೆದು ನೋಡಿ, ರಾಜ್ಯಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್ ರಿಸಲ್ಟ್ ಯಾರ್ದಾದ್ರೂ ಇದ್ರೆ ಅದು ಹುಡುಗಿಯರದು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಅರ್ಥ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಕರೆದು ಮಹಿಳೆಯರನ್ನ ಅಟ್ಟಕ್ಕೇರಿಸಿ ನಮ್ಮನ್ನೆಲ್ಲ ಬೈಯೋ ರೀತಿ ಮಾಡಿದ್ರು ಶ್ರೀಕಂಠನ್ನ ಅಂತ. ಇದು ಕೆಲವು ಜನ ಕೇಳ್ತಿರ್ತಾರೆ, ಬಿಜೆಪಿ ಅವ್ರು ಕೇಳ್ತಾ ಇರ್ತಾರೆ, ಇದೇನು ನೀವು ಇಷ್ಟು ದುಡ್ಡೆಲ್ಲ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಅಪ್ಪನ ಮನೆ ತಂದಿದ್ದೀರಾ ಅಂತ ಒಮ್ಮೆ ಕೇಳ್ತಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ, ಇದು ನಮ್ಮ ಅಪ್ಪನ ಮನೆ ನಿಮ್ಮ ಅಪ್ಪನ ಮನೆ ದುಡ್ಡಲ್ಲ, ಇದು ಜನಸಾಮಾನ್ಯರ ದುಡ್ಡು. ನಾವು ಜನರಿಗೆನೇ ಕೊಡ್ತಾ ಇದ್ದೀವಿ. ಆದ್ರೆ ಆ ಕೊಡುವಂತ ಗುಣಧರ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ, ಹೊರತಾಗಿ ನಿಮಗಿಲ್ಲ. ಯಾಕಂತಂದ್ರೆ ಬಿಜೆಪಿಯವರು ಬರೀ ಅದಾನಿ ಅಂಬಾನಿ ಅವ್ರನ್ನ ಬೆಳೆಸ್ತಾರೆ, ಹೊರತಾಗಿ ನನ್ನ ಕನಕಪುರದ ಮಹಿಳೆಯರನ್ನ ಬೆಳೆಸೋದಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕನಕಪುರದ ಪ್ರತಿಯೊಂದು ಮಹಿಳೆ ಇವತ್ತು ಸ್ವಂತ ಶಕ್ತಿಯ ಮೇಲೆ ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಸಣ್ಣ ಪುಟ್ಟ ಕಷ್ಟದಲ್ಲಿ ತನಗೆ ತಾನೇ ಶಕ್ತಿಯನ್ನ ಕೊಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಇಡೀ ರಾಜ್ಯದ ಮಹಿಳೆಯರಿಗೆ ಒಂದು ದೊಡ್ಡ ಶಕ್ತಿಯನ್ನ ಗೃಹಲಕ್ಷ್ಮಿಯ ಮೂಲಕ ನಾವು ತುಂಬಿದೀವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ಮಹಿಳೆ ಇವತ್ತು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ರಾಜಕಾರಣದಲ್ಲೂ ಕೂಡ ಮುಂದೆ ಬಂದಿದ್ದಾರೆ. ಬರೀ ರಾಜಕಾರಣಕ್ಕೆ ಅಷ್ಟೇ ಸೀಮಿತ ಆಗ್ಲಿಲ್ಲ, ಬರೀ ಸಾಮಾಜಿಕವಾಗಿ ಅಷ್ಟೇ ಸೀಮಿತವಾಗ್ಲಿಲ್ಲ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಸಮಾಜದ ಪ್ರತಿಯೊಂದು ಹಂತದಲ್ಲಿ ಇವತ್ತು ಮಹಿಳೆ ಪ್ರಮುಖ ಸ್ಥಾನದಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಸ್ತ್ರೀ ಕುಲಕ್ಕೆ ಮಹಿಳೆಯರಿಗೆ ಒಂದು ಹೆಮ್ಮೆಯ ವಿಚಾರ. ಇವತ್ತು IAS-ಗಳು ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಯಾರಾದ್ರೂ IAS-ಗಳ ಆಫೀಸರ್ ಆಗ್ತಾ ಇದ್ರೆ ಅದು ಮಹಿಳೆಯರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರೀ ದೇಶದ ಬೇಡ, ನಮ್ಮ ರಾಜ್ಯದಲ್ಲಿ SSLC ಎಕ್ಸಾಮ್ ನಲ್ಲಿ ರಿಸಲ್ಟ್ ಅನ್ನ ತೆಗೆದು ನೋಡಿ, ರಾಜ್ಯಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್ ರಿಸಲ್ಟ್ ಯಾರ್ದಾದ್ರೂ ಇದ್ರೆ ಅದು ಹುಡುಗಿಯರದು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಅರ್ಥ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಕರೆದು ಮಹಿಳೆಯರನ್ನ ಅಟ್ಟಕ್ಕೇರಿಸಿ ನಮ್ಮನ್ನೆಲ್ಲ ಬೈಯೋ ರೀತಿ ಮಾಡಿದ್ರು ಶ್ರೀಕಂಠನ್ನ ಅಂತ. ಇದು ಕೆಲವು ಜನ ಕೇಳ್ತಿರ್ತಾರೆ, ಬಿಜೆಪಿ ಅವ್ರು ಕೇಳ್ತಾ ಇರ್ತಾರೆ, ಇದೇನು ನೀವು ಇಷ್ಟು ದುಡ್ಡೆಲ್ಲ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಅಪ್ಪನ ಮನೆ ತಂದಿದ್ದೀರಾ ಅಂತ ಒಮ್ಮೆ ಕೇಳ್ತಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ, ಇದು ನಮ್ಮ ಅಪ್ಪನ ಮನೆ ನಿಮ್ಮ ಅಪ್ಪನ ಮನೆ ದುಡ್ಡಲ್ಲ, ಇದು ಜನಸಾಮಾನ್ಯರ ದುಡ್ಡು. ನಾವು ಜನರಿಗೆನೇ ಕೊಡ್ತಾ ಇದ್ದೀವಿ. ಆದ್ರೆ ಆ ಕೊಡುವಂತ ಗುಣಧರ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ, ಹೊರತಾಗಿ ನಿಮಗಿಲ್ಲ. ಯಾಕಂತಂದ್ರೆ ಬಿಜೆಪಿಯವರು ಬರೀ ಅದಾನಿ ಅಂಬಾನಿ ಅವ್ರನ್ನ ಬೆಳೆಸ್ತಾರೆ, ಹೊರತಾಗಿ ನನ್ನ ಕನಕಪುರದ ಮಹಿಳೆಯರನ್ನ ಬೆಳೆಸೋದಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕನಕಪುರದ ಪ್ರತಿಯೊಂದು ಮಹಿಳೆ ಇವತ್ತು ಸ್ವಂತ ಶಕ್ತಿಯ ಮೇಲೆ ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಸಣ್ಣ ಪುಟ್ಟ ಕಷ್ಟದಲ್ಲಿ ತನಗೆ ತಾನೇ ಶಕ್ತಿಯನ್ನ ಕೊಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಇಡೀ ರಾಜ್ಯದ ಮಹಿಳೆಯರಿಗೆ ಒಂದು ದೊಡ್ಡ ಶಕ್ತಿಯನ್ನ ಗೃಹಲಕ್ಷ್ಮಿಯ ಮೂಲಕ ನಾವು ತುಂಬಿದೀವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ಮಹಿಳೆ
ಇವತ್ತು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ರಾಜಕಾರಣದಲ್ಲೂ ಕೂಡ ಮುಂದೆ ಬಂದಿದ್ದಾರೆ. ಬರೀ ರಾಜಕಾರಣಕ್ಕೆ ಅಷ್ಟೇ ಸೀಮಿತ ಆಗ್ಲಿಲ್ಲ, ಬರೀ ಸಾಮಾಜಿಕವಾಗಿ ಅಷ್ಟೇ ಸೀಮಿತವಾಗ್ಲಿಲ್ಲ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಸಮಾಜದ ಪ್ರತಿಯೊಂದು ಹಂತದಲ್ಲಿ ಇವತ್ತು ಮಹಿಳೆ ಪ್ರಮುಖ ಸ್ಥಾನದಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಸ್ತ್ರೀ ಕುಲಕ್ಕೆ ಮಹಿಳೆಯರಿಗೊಂದು ಹೆಮ್ಮೆಯ ವಿಚಾರ. ಇವತ್ತು IASಗಳು ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಯಾರಾದ್ರೂ IASಗಳ ಆಫೀಸರ್ ಆಗ್ತಾ ಇದ್ರೆ ಅದು ಮಹಿಳೆಯರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರೀ ದೇಶದ ಬೇಡ, ನಮ್ಮ ರಾಜ್ಯದಲ್ಲಿ SSLC ಎಕ್ಸಾಮ್ ನಲ್ಲಿ ರಿಸಲ್ಟ್ ನ ತೆಗೆದು ನೋಡಿ, ರಾಜ್ಯಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್ ರಿಸಲ್ಟ್ ಯಾರ್ದಾದ್ರೂ ಇದ್ರೆ ಅದು ಹುಡುಗಿಯರದು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಅರ್ಥ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಕರೆದು ಮಹಿಳೆಯರನ್ನ ಅಟ್ಟಕ್ಕೇರಿಸಿ ನಮ್ಮನ್ನೆಲ್ಲ ಬೈಯೋ ರೀತಿ ಮಾಡಿದ್ರು ಶ್ರೀಕಂಠನ್ನ ಅಂತ. ಇದು ಕೆಲವು ಜನ ಕೇಳ್ತಿರ್ತಾರೆ, ಬಿಜೆಪಿ ಅವ್ರು ಕೇಳ್ತಾ ಇರ್ತಾರೆ, ಇದೇನು ನೀವು ಇಷ್ಟು ದುಡ್ಡೆಲ್ಲ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಅಪ್ಪನ ಮನೆ ತಂದಿದ್ದೀರಾ ಅಂತ ಒಮ್ಮೊಮ್ಮೆ ಕೇಳ್ತಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ, ಇದು ನಮ್ಮ ಅಪ್ಪನ ಮನೆ, ನಿಮ್ಮ ಅಪ್ಪನ ಮನೆ ದುಡ್ಡಲ್ಲ, ಇದು ಜನಸಾಮಾನ್ಯರ ದುಡ್ಡು. ನಾವು ಜನರಿಗೆನೆ ಕೊಡ್ತಾ ಇದ್ದೀವಿ. ಆದ್ರೆ ಆ ಕೊಡುವಂತ ಗುಣಧರ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ, ಹೊರತಾಗಿ ನಿಮಗಿಲ್ಲ. ಯಾಕಂತಂದ್ರೆ ಬಿಜೆಪಿಯವರು ಬರೀ ಅದಾನಿ ಅಂಬಾನಿ ಅವ್ರನ್ನ ಬೆಳೆಸ್ತಾರೆ, ಹೊರತಾಗಿ ನನ್ನ ಕನಕಪುರದ ಮಹಿಳೆಯರನ್ನ ಬೆಳೆಸೋದಿಲ್ಲ. ಆದ್ರೆ DK ಶಿವಕುಮಾರ್ ಸಾಹೇಬ್ರು ಕನಕಪುರದ ಪ್ರತಿಯೊಂದು ಮಹಿಳೆ ಇವತ್ತು ಸ್ವಂತ ಶಕ್ತಿಯ ಮೇಲೆ ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಸಣ್ಣ ಪುಟ್ಟ ಕಷ್ಟದಲ್ಲಿ ತನಗೆ ತಾನೇ ಶಕ್ತಿಯನ್ನ ಕೊಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಇಡೀ ರಾಜ್ಯದ ಮಹಿಳೆಯರಿಗೆ ಒಂದು ದೊಡ್ಡ ಶಕ್ತಿಯನ್ನ ಗೃಹಲಕ್ಷ್ಮಿಯ ಮೂಲಕ ನಾವು ತುಂಬಿದೀವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ಮಹಿಳೆ ಇವತ್ತು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ರಾಜಕಾರಣದಲ್ಲೂ ಕೂಡ ಮುಂದೆ ಬಂದಿದ್ದಾರೆ. ಬರೀ ರಾಜಕಾರಣಕ್ಕೆ ಅಷ್ಟೇ ಸೀಮಿತ ಆಗ್ಲಿಲ್ಲ, ಬರೀ ಸಾಮಾಜಿಕವಾಗಿ ಅಷ್ಟೇ ಸೀಮಿತವಾಗ್ಲಿಲ್ಲ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಸಮಾಜದ ಪ್ರತಿಯೊಂದು ಹಂತದಲ್ಲಿ ಇವತ್ತು ಮಹಿಳೆ ಪ್ರಮುಖ ಸ್ಥಾನದಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಸ್ತ್ರೀ ಕುಲಕ್ಕೆ ಮಹಿಳೆಯರಿಗೊಂದು ಹೆಮ್ಮೆಯ ವಿಚಾರ. ಇವತ್ತು IASಗಳು ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಯಾರಾದ್ರೂ IASಗಳ ಆಫೀಸರ್ ಆಗ್ತಾ ಇದ್ರೆ ಅದು ಮಹಿಳೆಯರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರೀ ದೇಶದ ಬೇಡ, ನಮ್ಮ ರಾಜ್ಯದಲ್ಲಿ SSLC ಎಕ್ಸಾಮ್ ನಲ್ಲಿ ರಿಸಲ್ಟ್ ನ ತೆಗೆದು ನೋಡಿ, ರಾಜ್ಯಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್ ರಿಸಲ್ಟ್ ಯಾರ್ದಾದ್ರೂ ಇದ್ರೆ ಅದು ಹುಡುಗಿಯರದು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಅರ್ಥ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಕರೆದು ಮಹಿಳೆಯರನ್ನ ಅಟ್ಟಕ್ಕೇರಿಸಿ ನಮ್ಮನ್ನೆಲ್ಲ ಬೈಯೋ ರೀತಿ ಮಾಡಿದ್ರು ಶ್ರೀಕಂಠನ್ನ ಅಂತ.